ಹೋಗ ಸೈಡ್ಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಸೀರೀಸ್ 1. ಬೆಳಗ್ಗೆ 2 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದೆ ರಾಯರ ದರ್ಶನಕ್ಕೆ. 2:30ಗೆ ಬಿಡ್ಬೇಕು ಅನ್ಕೊಂಡ್ವಿ, ಆದ್ರೆ ಎಲ್ಲ ರೆಡಿ ಆಗಿ ಹೊರಡಕ್ಕೆ 3:30 ಮಾಡ್ಬಿಟ್ರು. ನಾನ್ ಸ್ವಲ್ಪ ಬೇಗ ರೆಡಿಯಾಗಿ ಎಲ್ರಿಗೂ ಕಿಟ್ಲೆ ಕಟ್ಕೊಂಡಿದ್ದೆ. ಅಂತೂ ಇಂತೂ ನಾವು ಹೊರಟಾಗ 3:45 ಆಗಿತ್ತು. ದಾರಿಲಿ ಹೋಗ್ಬೇಕಾದ್ರೆ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡೇ ಇದ್ರು. ಆಮೇಲೆ ನಿದ್ದೆಗೆ ಒಂದೊಂದೇ ವಿಕೆಟ್ ಔಟ್ ಆಗ್ತಿತ್ತು. ಮತ್ತೆ 7 ಗಂಟೆಗೆ ಒಂದ್ಸತಿ ಟೀ ಕುಡ್ಕೊಂಡು ಆಮೇಲೆ ಮತ್ತೆ ಹೊರಟು ಟಿಫನ್ಗೆ ಅಂತ 9:15ಗೆ ನಿಲ್ಸಿದ್ವಿ. ಮತ್ತೆ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ನಾ ಹೊರಟಿದ್ದೆ ಮಂತ್ರಾಲಯಕ್ಕೆ. ಅಲ್ಲ ನಾ ಹೊರಟಿದ್ದೆ ಹೈದರಾಬಾದ್ಗೆ ಗಾಯ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ಹೋಗ್ಬೇಕು ಅಂತ ಬಂದಿದ್ದು ಮಂತ್ರಾಲಯಕ್ಕೆ, ಆದರೆ ರೋಡ್ ಮಿಸ್ ಮಾಡ್ಕೊಂಡು ಹೋಗಿದ್ದು ಹೈದರಾಬಾದ್ಗೆ. ಮತ್ತೆ ಅಲ್ಲಿಂದ ರಿಟರ್ನ್ ಹೊಂಟು ಸ್ವಲ್ಪ ಕಾಫಿ ಗಿಫಿ ಎಲ್ಲ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಆ ಕಡೆ ಈ ಕಡೆ ಹಳ್ಳಿಗಳನ್ನೆಲ್ಲ ನೋಡ್ಕೊಂಡು ಮತ್ತೆ ಅವ್ರು ಟ್ರಾವೆಲ್ ಮಾಡ್ತಿದ್ದೆಲ್ಲ ನೋಡ್ತಾ ಇದ್ರೆ ಗುರು, ನಮ್ಮ ಅಜ್ಜಿ ಮನೆ ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ದೆ ಗ್ಯಾಪ್ನಕ್ಕೆ ಬರ್ತಿತ್ತು. ಹಂಗೋ ಹಿಂಗೋ ಎಲ್ಲ ಮುಗಿಸ್ಕೊಂಡು ನಾವು ಮಂತ್ರಾಲಯ ರೀಚ್ ಆದಾಗ 7 ಗಂಟೆ ಆಗಿತ್ತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ರಥೋತ್ಸವ ನಡೀತಾ ಇತ್ತು ಅಂಡ್ ಕ್ರೌಡ್ ಕೂಡ ತುಂಬಾನೇ ಇತ್ತು. ಮತ್ತೆ ರಾಯರ ದರ್ಶನ ಮುಗಿಸ್ಕೊಂಡು ತೀರ್ಥ ಮಂತ್ರಾಕ್ಷತೆ ಎಲ್ಲ ಈಸ್ಕೊಂಡು ಊಟ ಮಾಡೋಣ ಅಂತ ಹೋದ್ರೆ ಅಲ್ಲೂ ತುಂಬಾನೇ ಕ್ಯೂ ಇತ್ತು ಗೈಸ್. ಮತ್ತೆ ಆಚೆ ಊಟ ಮಾಡೋಣ ಅಂತ ಅನ್ಕೊಂಡು ಪರಿಮಳ ಪ್ರಸಾದ ಇಸ್ಕೊಂಡು ನಾನು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡ್ರೆ ಈ ಅಂಕಲ್ ಸೈಡ್ ಹೋಗೋನ್ಬಿಡದ. ಆದ್ರೂ ಏನ್ ಹೇಳಿ, ಇಲ್ಲಿ ಬಂದಾಗ ಸಿಗೋ ವೈಬ್ಸೇ ಬೇರೆ. ಮತ್ತೆ ನನ್ನ ಜೊತೆಲಿರೋ ಈ 7 ದಂಡ್ಪಿನ್ಗಳ ಜೊತೆ ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬರೋಣ ಅಂತ ಹೊಂಟೆ ಗೈಸ್. ಮತ್ತೆ ಊಟ ಎಲ್ಲ ಮಾಡ್ಕೊಂಡು ನಾವು ನಮ್ಮ ರಿಟರ್ನ್ ಜರ್ನಿನ 10ಗೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ಗೈಸ್, ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಅಂಡ್ ಇದೇ ತರ ಏನಾದರೂ ವಿಡಿಯೋ ಬೇಕು ಅಂತಂದ್ರೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.